ಸ್ನೇಹಿತರೆ, ಎಲ್ಲಿ ನೋಡಿದ್ರು ಗ್ರಾಮಾಯಣ ಚಿತ್ರದ ಬಗ್ಗೆ ವಿಮರ್ಶೆ ಉತ್ತಮವಾಗಿ ಮೂಡಿಬಂದಿದೆ. ಗ್ರಾಮಾಯಣ ಅದು ತುಂಬ ವರ್ಷಗಳಿಂದ ಅದು ನಡೀತಾ ಇತ್ತು. ಈಗ ಬಿಡುಗಡೆ ಮಾಡಿದ್ದಾರೆ. ದೇವನೂರು ಚಂದ್ರು ನಿರ್ದೇಶಕರು ತುಂಬ ಉತ್ತಮವಾಗಿ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನವನ್ನು ಜನಗಳಿಗೆ ಕಟ್ಟಿಕೊಟ್ಟಿದ್ದಾರೆ. ಸಿನಿಮಾನ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಚಿತ್ರ. ಸ್ನೇಹಿತರೆ, ಮಿಸ್ ಮಾಡದೆ ನೋಡಿ. ಜೊತೆಗೆ ವಿನಯ್ ರಾಜ್ಕುಮಾರ್ ಅವರಂತೂ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂದರೆ ನಾವು ಥಿಯೇಟ್ರಲ್ಲಿ ಕೂತ್ಕೊಂಡಿದ್ರೆ ನಮ್ಮ ಮಧ್ಯೆ ನಡೀತಾ ಇದೆಯೋ ಅನ್ನೋ ಥರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲ ಕಲಾವಿದರು. ವಿನಯ್ ರಾಜ್ಕುಮಾರ್ ಅವರಾಗಿರ್ಬೋದು, ಮೆಗಾ ಶೆಟ್ಟಿ ಅವರು, ಲೂಸ್ ಮಾಧವ್ ಅವರು, ಅಚ್ಯುತ್ ಅವರು, ಹೀಗೆ ಅನೇಕ ತಾರಾಗಣ ಇದೆ. ಸ್ನೇಹಿತರೆ, ಮಿಸ್ ಮಾಡಿದೆ ನೋಡಿ. ಯಾಕಂದರೆ ನಾವು ನೋಡ್ಬೇಕಂತ ಇದ್ವಿ. ಆದರೆ ನಮ್ಮ ಸಿಂಪಲ್ ಸುನಿ ಅವರು ಸ್ನೇಹಿತರು ಏನು ಮಾಡಿದ್ರು ಅಂದರೆ, ಅವರು ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು, ಗ್ರಾಮಾಯಣ ಚಿತ್ರದ ಪ್ರೆಸ್ ಮೀಟಲ್ಲಿ, ನಾನು ಸಿನಿಮಾ ಗ್ರಾಮಾಯಣ ಚಿತ್ರ ಬಿಡುಗಡೆ ಆದಮೇಲೆ ನಾನು ಒಂದು ಶೋನ ತಗೋತೀನಿ, ನನ್ನ ಸ್ನೇಹಿತರುಗಳಿಗೆ, ನಮ್ಮ ಬಂಧು ಬಳಗದವ್ರಿಗೆ, ಸಂಬಂಧಿಕರಿಗೆಲ್ಲ ತೋರಿಸ್ತೀನಿ ಅಂತಂದು ಹೇಳಿ ನಮಗೂ ಕಾಲ್ ಮಾಡಿದರು ನಿನ್ನೆ ಸಿಂಪಲ್ ಸುನಿ ಅವರು. ಗ್ರಾಮಾಯಣ ಚಿತ್ರಕ್ಕೆ ಬನ್ನಿ ಸರ್ ಅನ್ನೋ ಥರ. ಯಾಕಂದರೆ ಅವ್ರಿಗೇನೋ ಒಂದು ಅಭಿಮಾನ, ಆ ಚಿತ್ರದ ಅಭಿಮಾನದ ಮೇಲೆ. ಅವರೇನೋ ಹಿಂದೆ ಆ ಚಿತ್ರಕ್ಕೂ ಕೂಡ ಆ್ಯಕ್ಚುಲಿ ಏನೋ ಒಂದು ಮೆಸೇಜ್ ಬಂತು, ಅವ್ರು ಕೇಳಿದ್ರಂತೆ ಆ ಕಥೆನ, ತುಂಬ ಚೆನ್ನಾಗಿದೆ ಅಂತಂದು ಆವಾಗಲೇ ಅವರು ಒಂದು ಇದು ಕೊಟ್ಟಿದ್ರಂತೆ. ಅದಕ್ಕೋಸ್ಕರ ಅವ್ರ ಪ್ರೀತಿಗೋಸ್ಕರ ನೋಡಿ, ಇದು ಅಲ್ವಾ ಪ್ರೀತಿ ಅನ್ನೋದು, ಇದು ಚಿತ್ರರಂಗನ ಬೆಳೆಸೋವಂಥದ್ದು. ಒಂದು ಶೋನ ಸಿಂಪಲ್ ಸುನಿ ಅವರು ಒಂದು ಶೋನ ಪರ್ಚೇಸ್ ಮಾಡಿ ಅವರೇ ಹಣ ಕೊಟ್ಟು ಸ್ನೇಹಿತರುಗಳಿಗೆಲ್ಲ ತೋರಿಸಿದ್ದಾರೆ. ನಾವು ನೋಡಿದ್ವಿ, ಬಟ್ ರೆಗ್ಯುಲರ್ ನಾವು ನೋಡ್ತಾ ಇದ್ವಿ. ಆದರೂ ಸಿಂಪಲ್ ಸುನಿ ಅವರು ವಿಶೇಷವಾಗಿ ಕರೆದ್ರು, ಹೋಗಿದ್ವಿ. ಒಂದು ಉತ್ತಮ ಚಿತ್ರ ಸ್ನೇಹಿತರೆ, ಮಿಸ್ ಮಾಡಬೇಡಿ. ಗ್ರಾಮಾಯಣ ವಿನಯ್ ರಾಜ್ಕುಮಾರ್ ಅವರಿಗೆ ಮತ್ತೊಂದು ಕಂಬ್ಯಾಕ್ ಅಂತ ಕಾಣುತ್ತೆ ಈ ಪ್ರಾಜೆಕ್ಟು. ಮೆಗಾ ಶೆಟ್ಟಿ ಅವರು ಕೂಡ ಅಷ್ಟೇ ತುಂಬ ಉತ್ತಮ ಅಭಿನಯ. ಮಿಸ್ ಮಾಡದೆ ಸ್ನೇಹಿತರೆ, ಗ್ರಾಮಾಯಣ ಚಿತ್ರ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ.